ಸಂಖ್ಯೆಯಲ್ಲಿ ಬಹಳ ದೊಡ್ಡವಿದ್ದೇವೆ, ಬಟ್ ದಡ್ಡರಿದ್ದೇವೆ. ನಾವು 2.5 ಲಕ್ಷ ವೋಟರ್ಸ್ ಇದ್ದೇವೆ ಅಂತೇಳಿ ಅದಕ್ಕೆ ನಾವು ದಡ್ಡ ಅಂತ ಹೇಳಿ ನಾವು ಬುದ್ಧಿವಂತರಾಗಲು ಸಾಧ್ಯವಿಲ್ಲ ಈ ಜಿಲ್ಲೆಯಲ್ಲಿ. ಅಂದ್ರೆ ಈ ರಾಜ್ಯದಲ್ಲಿ ದೇವರಾಜೇಶ್ವರ ಭೂ ಸುಧಾರಣೆ ಕಾನೂನು ಜಾರಿ ಬಂದ ಮೇಲೆ ನನಗಂತ ನಮ್ಮಲ್ಲಿ 80 to 90% ಜನಕ್ಕೆ ಗೇಣಿ ಹಕ್ಕು ಸಿಕ್ಕಿದೆ. ದೇವರಾಜೇಶ್ವರ ಏನ್ ಭೂ ಸುಧಾರಣೆ ಕಾನೂನು ಜಾರಿ ಬಂತು, ಯಾಕಂದ್ರೆ ನಮ್ಮಲ್ಲಿ ಬಹಳ ಜನ ರೈತರು ಇದ್ದಾರೆ. ರೈತರು ಜಮೀನು ಸಾಗುವಳಿ ಮಾಡ್ಕೊಂಡು ಬರ್ತಿರ್ತಾರೆ ಬಹಳ ಜನ. ಬೇರೆ ನಮ್ಮಲ್ಲಿ ಮುಸ್ಲಿಮೆ ಅಥವಾ ಬೇರೆ ವ್ಯಾಪಾರಿಗಳು ನಮ್ಮಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನೆಲ್ಲ ಜಮೀನು ಅಥವಾ ಕೂಲಿ ಮಾಡಿ ಬರ್ತಕ್ಕಂಥದ್ದು. ಗುರುಗಳು ನಾವಿಲ್ಲ ನಾಮದಾರಿ ಹೇಳ್ತೀವಿ, ನೀವು ಶಿವಮೊಗ್ಗ ಬೆಂಗಳೂರು ಕಡೆ ಈಡಿಗೆ ಅಂತೀರಿ, ಉಡುಪಿ ಮಂಗಳೂರು ಬಿಲ್ಲವರು ಪೂಜಾರಿಗಳು ಅಂತ ಹೇಳ್ತೀರಿ. ಸೊ ಅವರೆಲ್ಲರೂ ಒಂದೇ ಕಡೆ ಸೇರಿಸ್ಬೇಕಂತ್ರಿ. ಯಾಕಂದ್ರೆ ನಾನು ಗುರುಗಳು ಬೆಂಗಳೂರು 4-5 ಮೀಟಿಂಗ್ ಎಲ್ಲ ಮೀಟಿಂಗ್ ಹಾಜರಾಗಿದ್ದೇನೆ. ಮೀಟಿಂಗ್ ಎಲ್ಲ ಸಭೆ ಕೂಡ ಅವ್ರ ಪರ್ಸನಲ್ ಕರೆದ್ರು, ಎಲ್ಲ ಸಭೆ ಕೂಡ ಹಾಜರಾಗಿದೆ. ನಮ್ಮ ಉದ್ದೇಶ ಸಮಾಜ ಸಂಘಟನೆ ನಾವೆಲ್ಲ ಹೋಗ್ಲೇಬೇಕು. ಯಾಕಂದ್ರೆ ನಾವೆಲ್ಲ ಸಮಾಜ ಹುಟ್ಟುಬಟ್ಟಿದ್ರೆ ಸಮಾಜ ಆಶೀರ್ವಾದ ಬೆಳೆದೇವು ಅಂತ ಹೇಳಿದ್ರೆ ನಾವು ಕೂಡ ಸಮಾಜದ ಬಗ್ಗೆ ಚಿಂತೆ ಮಾಡ್ಬೇಕಾಗ್ತದೆ. ಅವ್ರು ಹೇಳಿದ್ರು ರಾಜಕೀಯ ಮುಖಂಡ ನಾವು ಅಂದ್ರೆ ನಾನು 2 ಬಾರಿ ಶಾಸಕನಾಗಿದ್ದೇನೆ, ಆದ್ರೆ ನಾನು ಅಷ್ಟು ದೊಡ್ಡ ಮುಖಂಡನಲ್ಲ. ಅದು ಕೂಡ ಹೇಳ್ತಿದ್ದೆ ನಾವೆಲ್ಲ ಅವರಿಗೆ ಹೆಗ್ಲಿಗೆ ಕೊಡ್ತಾ ಕೆಲಸ ಮಾಡ್ಬೇಕು. ವಿದ್ಯಾರ್ಥಿಗಳಾಗಿದ್ದಾಗ ಸುಮಾರು 70 ಸುಮಾರಿಗೂ ಈಗ 2025 ಅವಧಿ ಸುಮಾರಿಗೂ ಸಾಕಷ್ಟು ಬದಲಾವಣೆಗಳಾಗಿವೆ. ಸಾಕಷ್ಟು ನನಗನ್ಸ್ತದೆ ನೀವು ಒಬ್ಬರು ತಿಳ್ಕೊಂಡಿದ್ದಾರೆ. ನಮ್ಮಲ್ಲಿ 70 ಇಸ್ವಿ 80 ಇರುವ ವ್ಯವಸ್ಥೆ, ನಮ್ಮಲ್ಲಿ ಈಗಿನ ವ್ಯವಸ್ಥೆ ನಾವು ಎಲ್ಲ ಹುಟ್ಟಿದ ನೆನ್ಕೊಳ್ಳೋದು, ಎಷ್ಟು ಜನಕ್ಕೆ ಎಲ್ಲಿ ಬೆಳೆದೇ ನೆನ್ಕೊಳ್ಳೋದಿಲ್ಲ, ನಮ್ಗೆ ಯಾರು ಸಹಾಯ ಮಾಡಿದ ನೆನ್ಕೊಳ್ಳೋದಿಲ್ಲ. ಅದೆಲ್ಲ ಜೀವನದಲ್ಲಿ ನೆನ್ಪಟ್ಟಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಈಗಾಗಲೇ ನಮ್ಮಲ್ಲಿ ಈ ಶೈಕ್ಷಣಿಕ ವ್ಯವಸ್ಥೆ ಹೇಳಿದಾಗ ಯಾವುದೇ ಶಿಕ್ಷಣ ಸಂಸ್ಥೆಗಳಿಲ್ಲ. ನಮ್ಮ ಜಿಲ್ಲೆಯಲ್ಲಿ 11-12 ತಾಲೂಕುಗಳಿವೆ. ಎಲ್ಲರೂ ಇದ್ರೂ ಬಹಳ ಕಡಿಮೆ. ಕೈ ಬೆಳೆಯಕ್ಕೆ ಎಷ್ಟು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಬೇರೆ ಯಾವುದಿಲ್ಲ. ಮತ್ತೊಟ್ಟಿಗೆ ಇವತ್ತಿನ ದಿನ ಸರ್ಕಾರಿ ಮಾರ್ಗಸೂಚಿ ಬೇಕಾದ್ರೆ ಒಂದು ಸಂಸ್ಥೆ ಕಟ್ಟಬೇಕಂದ್ರೆ ಬಹಳ ಕಷ್ಟ. ಸರ್ಕಾರಿ ಮಾರ್ಗಸೂಚಿಗಳು ಅಷ್ಟೇ ಇದೆ. 10 ಎಕರೆ ಜಮೀನು ಬೇಕು, ಅಥವಾ 25 ಎಕರೆ ಜಮೀನು ಬೇಕು, ಅಥವಾ 5 ಎಕರೆ ಜಮೀನು ಬೇಕು, ಇಷ್ಟು ಬಿಲ್ಡಿಂಗ್ ಇರಬೇಕು, ಇಷ್ಟು ಮಕ್ಕಳ ಶಾಂತಿ ಇರಬೇಕು.